Namaste and welcome to BioStudies. We have started the third chapter, Plant Kingdom. ಈ ಪ್ಲಾಂಟ್ ಕಿಂಗ್ಡಮ್ನಲ್ಲಿ ನಾವು ಆಲ್ರೆಡಿ 2 ಟೈಪ್ಸ್ ಆಫ್ ಪ್ಲಾಂಟ್ಸ್ಗಳ ಬಗ್ಗೆ ಕಲ್ತಿದ್ದೀವಿ. ಯಾವ್ಯಾವುದು? ಒಂದು ಆಲ್ಗೆ ಆ್ಯಂಡ್ ಸೆಕೆಂಡ್ ಒನ್ ಬ್ರಯೋಫೈಟ್ಸ್. ಹೌದಾ? ಆಲ್ಗೆ, ಬ್ರಯೋಫೈಟ್ಸ್, ಅದರ ನೆಕ್ಸ್ಟ್ ಯಾವ್ದು ಬರುತ್ತೆ? ಟೆರಡೋಫೈಟ್ಸ್. ಸೊ ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಅಬೌಟ್ ದ ಥರ್ಡ್ ಟೈಪ್ ಆಫ್ ಪ್ಲಾಂಟ್ಸ್. ದೇ ಆರ್ ಕಾಲ್ಡ್ ಆ್ಯಸ್ ಟೆರಡೋಫೈಟ್ಸ್. ಈ ಬ್ರಯೋಫೈಟ್ಸ್ಗಳನ್ನು ಕಲಿಬೇಕಾದ್ರೆ ನಾವು ಕ್ವಿಕ್ಕಾಗಿ ಒಂದು ಸತಿ ರಿವಿಷನ್ ಮಾಡಿಬಿಡೋಣ. ಬ್ರಯೋಫೈಟ್ಸ್ ಅಂದರೆ ದೇ ಆರ್ ಕಾಲ್ಡ್ ಆ್ಯಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ದೇ ಗ್ರೋ ಆನ್ ಸಾಯಿಲ್, ಟೆರೆಸ್ಟ್ರಿಯಲ್ ಮೀಡಿಯಮ್, ಬಟ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅವು ಮತ್ತು ವಾಟರ್ ಮೇಲೆ ಡಿಪೆಂಡೆಂಟ್ ಆಗಿದ್ದಾವೆ. ಸೊ ದೇ ಆರ್ ಡಿಪೆಂಡೆಂಟ್ ಆನ್ ವಾಟರ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್. ದೇರ್ ಫೋರ್ ದೇ ಆರ್ ಕಾಲ್ಡ್ ಆ್ಯಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಎಕ್ಸಾಂಪಲ್ಸ್ ಯಾವ್ಯಾವುದಿತ್ತು? ಲಿವರ್ ವರ್ಡ್ಸ್ ಮತ್ತು ಮಾಸಸ್. ಲಿವರ್ ವರ್ಡ್ಸ್ಗಳಿಗೆ ಮಾರ್ಕೆನ್ಶಿಯಾ ಎಕ್ಸಾಂಪಲ್ ಇತ್ತು. ನೆಕ್ಸ್ಟ್ ಮಾಸಸ್ಸಿಗೆ ಫಿನೇರಿಯಾ ಮತ್ತು ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸ್ಪ್ಯಾಗ್ನಮ್. ಹೌದಾ? ಈ ಸ್ಪ್ಯಾಗ್ನಮ್ನಿಂದ ಏನು ಮಾಡ್ತಾರೆ? ಪೀಟ್ ಮಾಸನ್ನು ಮಾಡ್ತಾರೆ. ಸೊ ದಿಸ್ ಈಸ್ ದ ಅಬೌಟ್ bryophytes. Now what are these pteridophytes? Where do you find the pteridophytes? Pteridophytes are also seen in cool, damp, ಈ ವರ್ಡ್ ಆಲ್ರೆಡಿ ಕಲ್ತಿದ್ದೀವಿ, ಆ್ಯಂಡ್ ಶೇಡಿ ಪ್ಲೇಸಸ್. ಹೌದಾ? ಇವನ್ ಬ್ರಯೋಫೈಟ್ಸ್ ದೇ ಆರ್ ಆಲ್ಸೋ ಸೀನ್ ಇನ್ ಡ್ಯಾಂಪ್, ಹ್ಯೂಮಿಡ್ ಆ್ಯಂಡ್ ಶೇಡಿ ಪ್ಲೇಸಸ್. ಸೊ ಇವು ಕೂಡ ಟೆರಡೋಫೈಟ್ಸ್ಗಳು ಕೂಡ ಈ ತೇವಾಂಶ ಇರುವಂತಹ ಜಾಗದಲ್ಲಿ ಇವು ಕಂಡು ಬರ್ತವೆ. Most important point is pteridophytes. These are the first terrestrial plants to have vascular tissue. So we'll write the complete sentence. It is very important. So pteridophytes, these are the first ಟೆರಿಸ್ಟ್ರಿಯಲ್ ಪ್ಲ್ಯಾಂಟ್ಸ್. ಟೆರಿಸ್ಟ್ರಿಯಲ್ ಅಂತಂದರೆ ಏನು? ಈ ನೆಲದ ಮೇಲೆ ಬೆಳೆಯುವಂತಹ ಪ್ಲ್ಯಾಂಟ್ಸ್ಗಳು. ಸೊ ಫಸ್ಟ್ ಟೆರಿಸ್ಟ್ರಿಯಲ್ ಪ್ಲ್ಯಾಂಟ್ಸ್, ಓಕೆ, ಟು ಹ್ಯಾವ್ ವ್ಯಾಸ್ಕ್ಯುಲರ್ ಟಿಶ್ಯೂ. ವ್ಯಾಸ್ಕ್ಯುಲರ್ ಟಿಶ್ಯೂ ಅಂದರೆ ಅಂಗಾಂಶ. ಓಕೆ, ನಾವು ವಾಟ್ ಆರ್ ದೀಸ್ ವ್ಯಾಸ್ಕ್ಯುಲರ್ ಟಿಶ್ಯೂ? ಝೈಲಮ್ ಆ್ಯಂಡ್ ಫ್ಲೋಯಮ್. ಝೈಲಮ್ ಅಂದರೆ ನೀರಿನ ಕೊಳವೆ ಮತ್ತು ಫ್ಲೋಯಮ್ ಆಹಾರದ ಕೊಳವೆ. ಈ ಬ್ರಯೋಫೈಟ್ಸ್ಗಳು ಕೂಡ ಅವು ತಕ್ಕ ಮಟ್ಟಿಗೆ ಅವು ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಹೌದು, ಬಟ್ ಅಲ್ಲಿ ಝೈಲಮ್ ಆ್ಯಂಡ್ ಫ್ಲೋಯಮ್ ಅಂತ ಟಿಶ್ಯೂಸ್ ಇರಲಿಲ್ಲ. ಅದಕ್ಕೆ ನಾವು ರೂಟ್ ಲೈಕ್, ಸ್ಟೆಮ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಅಂತ ವರ್ಡನ್ನು ಯೂಸ್ ಮಾಡಿದ್ವಿ. ಬಟ್ ಟೆರಡೋಫೈಟ್ಸ್, ದೀಸ್ ಆರ್ ದ ಫಸ್ಟ್ ಟೆರೆಸ್ಟ್ರಿಯಲ್ ಪ್ಲ್ಯಾಂಟ್ಸ್ ಹ್ಯಾವಿಂಗ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ವಿಚ್ ಆರ್ ದೀಸ್ ವ್ಯಾಸ್ಕ್ಯುಲರ್ ಟಿಶ್ಯೂ? ಝೈಲಮ್ ಆ್ಯಂಡ್ ಫ್ಲೋಯರ್. ಸೊ ಈ ಆಹಾರ ಕೊಳವೆ ಮತ್ತು ನೀರಿನ ಕೊಳವೆಯನ್ನು ಹೊಂದಿರುವಂತಹ ಮೊಟ್ಟ ಮೊದಲನೇ ಬಾರಿಗೆ ಹೊಂದಿರುವಂತಹ ಪ್ಲ್ಯಾಂಟ್ಸ್ ಯಾವುವು? ಈ ಟೆರಡೋಫೈಟ್ಸ್ಗಳು. ಓಕೆ, ಸೊ ಈ ಝೈಲಮ್ ಆ್ಯಂಡ್ ಫ್ಲೋಯಮ್ ಇತ್ತು ಅಂತಂದರೆ ಆ ಪ್ಲ್ಯಾಂಟ್ಸ್ಗಳು, ಸೊ ದೀಸ್ ಪ್ಲ್ಯಾಂಟ್ಸ್ ಬಾಡಿ ದೇ ಹ್ಯಾವ್ ಟ್ರೂ ರೂಟ್, ಹೌದಾ, ಸ್ಟೆಮ್ ಆ್ಯಂಡ್ ಲೀವ್ಸ್. Okay, so again compare this point with the bryophyte. Bryophyte we have written root like, stem like and leaf like. Now because these plants have xylem and phloem, the plant body is having true, ಅಂದರೆ ಇಲ್ಲಿ ನಿಜವಾದಂತಹ ರೂಟ್, ಸ್ಟೆಮ್ ಆ್ಯಂಡ್ ಲೀಫ್ಗಳು ನಮಗೆ ಕಾಣಲಿಕ್ಕೆ ಸಿಗ್ತವೆ. ಸರಿನಾ? ಈ ಲೀವ್ಸ್ ತಗೊಂಡ್ರೆ ಇಲ್ಲಿ 2 ಟೈಪ್ಸ್ ಆಫ್ ಲೀವ್ಸ್ ಇರುತ್ತೆ. ಒಂದು ಸ್ಮಾಲ್ ಲೀಫ್, ಓಕೆ, ಇನ್ನೊಂದು ಲಾರ್ಜ್. ಸೊ ಈ ಸಾಧಾರಣವಾಗಿ ಟೆರಡೋಫೈಟ್ಸ್, ಕೆಲವೊಂದು ಟೆರಡೋಫೈಟ್ಸ್ಗಳಲ್ಲಿ ಸ್ಮಾಲ್ ಲೀವ್ಸ್ ಇರುತ್ತೆ, ಕೆಲವೊಂದು ಕಡೆ ಲಾರ್ಜ್ ಆಗಿರುತ್ತೆ. ಸ್ಮಾಲ್ ಲೀವ್ಸ್ ಇತ್ತು ಅಂತಂದರೆ ಆ ಕಂಡೀಷನ್ನ ಮೈಕ್ರೋಫಿಲ್ ಅಂತ ಕರೀತಾರೆ. ಮೈಕ್ರೋಫಿಲ್ಸ್. ಸೊ ಚಿಕ್ಕದಾಗಿರುವಂತಹ ಲೀವ್ಸ್ಗಳಿಗೆ ಮೈಕ್ರೋಫಿಲ್ಸ್ ಅಂತ ಕರೀತಾರೆ. ದೊಡ್ಡದಾಗಿತ್ತು ಅಂತಂದರೆ ಮ್ಯಾಕ್ರೋಫಿಲ್ಸ್. ಓಕೆ, ಸೊ ಟೆರಡೋಫೈಟ್ಸ್ಗಳಲ್ಲಿ ಕೆಲವೊಂದು ಟೆರಡೋಫೈಟ್ಸ್ ಸ್ಮಾಲ್ ಲೀವ್ಸ್ಗಳನ್ನು ಹೊಂದಿರ್ತವೆ. ಆ ಕಂಡೀಷನ್ಗೆ ಆ ಥರದಂತಹ ಲೀವ್ಸ್ಗಳನ್ನು ಮೈಕ್ರೋಫಿಲ್ಸ್ ಅಂತ ಕರಿತೀವಿ. ದೊಡ್ಡದಾಗಿದ್ದು ಅಂತಂದರೆ ಅದನ್ನು ಮ್ಯಾಕ್ರೋಫಿಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಯಾವುದು ಅಂತಂದರೆ ಈ ಮೈಕ್ರೋಫಿಲ್ಗಳನ್ನು ಹೊಂದಿರುವಂತಹ ಎಕ್ಸಾಂಪಲ್ ಸಿಲಾಜಿನೆಲ್ಲ ಅನ್ನುವಂಥದ್ದು ಒಂದು ಪ್ಲಾಂಟ್ ನೇಮ್. ಮ್ಯಾಕ್ರೋಫಿಲ್ಸಿಗೆ ಎಕ್ಸಾಂಪಲ್ ಫರ್ನ್ಸ್. ಓಕೆ, ನೆನ್ಪಿಟ್ಕೊಳ್ಳಿ. ಸೊ ಲೀವ್ಸ್ ಕ್ಯಾನ್ ಬಿ ಮೈಕ್ರೋಫಿಲ್ಸ್ ಆರ್ ಮ್ಯಾಕ್ರೋಫಿಲ್ಸ್. ಇವಾಗ ನಾವು ಬ್ರಯೋಫೈಟ್ಸ್ ನೋಡಿದರೆ ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಹೆಪ್ಲಾಯ್ಡ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ಯಾಮೆಟೋಫೈಟ್. ಹೌದಾ? ಬ್ರಯೋಫೈಟ್ಸ್ಗಳಲ್ಲಿ. ಬಟ್ ಟೆರಡೋಫೈಟ್ಸ್ ತಗೊಂಡ್ರೆ ಹಿಯರ್ ದ ಮೇನ್ ಪ್ಲಾಂಟ್ ಬಾಡಿ ಈಸ್ ಡಿಪ್ಲಾಯ್ಡ್, ಓಕೆ, ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಸ್ಪೋರೋಫೈಟ್.
Okay, so again compare this point with that of the bryophytes. In case of bryophytes, the main plant body is gametophyte, therefore it is haploid in nature. But in pteridophytes, the main plant body, ನಾವು ಏನು ಪ್ಲಾಂಟ್ಸ್ಗಳನ್ನು ನೋಡ್ತೀವಲ್ಲ ಅವು ಯಾವ ಸ್ಟೇಜ್ನಲ್ಲಿ ಇರ್ತವೆ? ಡಿಪ್ಲಾಯ್ಡ್ ಸ್ಪೋರೋಫೈಟಿಕ್ ಸ್ಟೇಜ್ನಲ್ಲಿ ಇರ್ತವೆ. ಈ ಸ್ಪೋರೋಫೈಟ್ ಅಂತಂದರೆ ಈ ಸ್ಪೋರೋಫೈಟ್ ಪ್ಲಾಂಟ್ಸು ಏನನ್ನು ಪ್ರೊಡ್ಯೂಸ್ ಮಾಡಬೇಕು? ಸ್ಪೋರ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಬ್ರಯೋಫೈಟ್ಸ್ನಲ್ಲಿ ಗ್ಯಾಮೆಟೋಫೈಟಿಕ್ ಪ್ಲ್ಯಾಂಟ್ ಇತ್ತು, ಅದಕ್ಕೆ ಅದು ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಇಲ್ಲಿ ಮೇನ್ ಪ್ಲ್ಯಾಂಟ್ ಬಾಡಿ ಇಟ್ ಈಸ್ ಅ ಸ್ಪೋರೋಫೈಟ್, ದೇರ್ ಫೋರ್ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್. ಹೌದಾ? ಈ ಸ್ಪೋರ್ಸ್ಗಳು ಸಾಮಾನ್ಯವಾಗಿ ಏನಂತಾರೆ ಡೆವಲಪ್ ಆಗುವಂತಹ ಪ್ಲೇಸಿಗೆ ಏನಂತ ಕರಿತೀವಿ? ಸ್ಟ್ರಕ್ಚರ್ಗೆ ಸ್ಪೊರಾಂಜಿಯಾ ಅಂತ ಕರಿತೀವಿ. ಹೌದಾ? ನಾವು ಇನ್ ಕೇಸ್ ಆಫ್ ದೀಸ್ ಟೆರಡೋಫೈಟ್ಸ್, ದ ಸ್ಪೊರಾಂಜಿಯಾ. What is this sporangia? The structure where there will be a formation of spores. Now this sporangia is also covered by leaf-like structures. I am not using the word true leaf. It is leaf-like structures, and those structures are called as sporophylls. ಓಕೆ, ಸೊ ಇಲ್ಲಿ 3 ವರ್ಡ್ಸ್ ಬಂತು. ಒಂದು ಮೈಕ್ರೋಫಿಲ್ಸ್, ಒಂದು ಮ್ಯಾಕ್ರೋಫಿಲ್ಸ್ ಆ್ಯಂಡ್ ಸ್ಪೋರೋಫಿಲ್ಸ್. ಮೈಕ್ರೋಫಿಲ್ಸ್ ಆ್ಯಂಡ್ ಮ್ಯಾಕ್ರೋಫಿಲ್ಸ್, ದೀಸ್ ಆರ್ ದ ಜನರಲ್ ಟೈಪ್ ಆಫ್ ಲೀವ್ಸ್, ದೇ ಆರ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ ಬಾಡಿ. What are these sporophylls? These are the special leaf-like structures which are present in the sporangium. What is sporangium? It is the spore producing structure. ಹೌದಾ? Now in some pteridophytes, these sporophylls, they are arranged compactly, and that compact structure is called as strobilus. Strobilus or also called as cones. Okay, so remember this point. What are these strobilus or cones? These are also the reproductive structures which help in production of spores only. But in some of the pteridophytes, these sporangia or sporophylls, they are arranged compactly. You can see in the picture of equisetum, at the end, at the apex, we are seeing a compact structure, and that is called as strobilus or cones. Example is here Selaginella and equisetum. These are again the name of the plants, pteridophytes. Okay, so remember this point. The main plant body is diploid and it is in sporophytic stage, therefore it produces the spores in the structures called as sporangia, sometimes covered by leaf-like structures called sporophylls. The sporophylls are compactly arranged, and that structure is called strobilus and cones. ಎಲ್ಲ ಟೆರಡೋಫೈಟ್ಸ್ಗಳಲ್ಲಿ ಈ ಸ್ಟ್ರೋಬೈಲಸ್ ಅಥವಾ ಕೋನ್ಸ್ ಅಂತ ಇರೋದಿಲ್ಲ. ಸಿಲಾಜಿನೆಲ್ಲಾ ಮತ್ತು ಇಕ್ವಿಸಿಟಮ್ ಅನ್ನುವಂತಹ ಪ್ಲಾಂಟ್ಸ್ಗಳಲ್ಲಿ ಈ ಸ್ಪೋರೋಫಿಲ್ ಇದೆಯಲ್ಲ, ಅದು ಫುಲ್ ಕಾಂಪ್ಯಾಕ್ಟಾಗಿ ಅರೇಂಜ್ ಆಗಿರುತ್ತೆ. ಅದನ್ನು ನಾವು ಸ್ಟ್ರೋಬೈಲಸ್ ಅಥವಾ ಕೋನ್ಸ್ ಅಂತ ಕರಿತೀವಿ. ಸರಿನಾ? ನೆಕ್ಸ್ಟ್ ಒನ್, ಈ ಸ್ಪೋರೋಫೈಟಿಕ್ ಸ್ಟೇಜ್ ಅಂದರೆ ಅದು ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡಬೇಕು. ಹೌದಾ? Now depending on the type of spores, the pteridophytes are of 2 types. ಮೊದಲನೇ ಇದನ್ನು ಹೋಮೋಸ್ಪೋರಸ್ ಅಂತ ಕರೀತಾರೆ, ಹೋಮೋಸ್ಪೋರಸ್. ಓಕೆ, ಆ್ಯಂಡ್ ಸೆಕೆಂಡ್ ಒನ್ ಈಸ್ ಹೆಟಿರೋಸ್ಪೋರಸ್. ಓಕೆ, ಸೊ ದ pteridophytes can be homosporous pteridophytes and heterosporous pteridophytes. Now what is the meaning between these two? Homo refers to what? Homo refers to similar. Hetero refers to different. So homosporous type of pteridophytes, these are the plants which produces same kind of spores. Okay, but here heterosporous means they produce different kind of spores, and generally they produce 2 different kind of spores. ಗೊತ್ತಾಗ್ತಿದೆಯಾ? ಸೊ ಸ್ಪೋರ್ಗಳು ಸಿಮಿಲರ್ ಆಗಿ ಪ್ರೊಡ್ಯೂಸ್ ಆಗ್ಬೋದು, ಅಥವಾ ಬೇರೆ ಥರನೂ ಅವು ಬೇರೆ ಬೇರೆ ರೀತಿಯಲ್ಲಿ ಕೂಡ ಅವು ಪ್ರೊಡಕ್ಷನ್ ಆಗ್ಬೋದು. ನಾವು ಇನ್ ಕೇಸ್ ಆಫ್ ಹೆಟಿರೋಸ್ಪೋರಸ್ ಟೈಪ್ ಆಫ್ ಟೆರಡೋಫೈಟ್ಸ್, ಇಲ್ಲಿ 2 ಥರ ಸ್ಪೋರ್ ಫಾರ್ಮೇಷನ್ ಆಗುತ್ತೆ ಅಂತ ಹೇಳಿದ್ವಲ್ಲ, ಅದರಲ್ಲಿ ಒಂದನ್ನು ಮೈಕ್ರೋಸ್ಪೋರ್ ಅಂತ ಕರೀತಾರೆ. ಓಕೆ, ಆ್ಯಂಡ್ ಇನ್ನೊಂದನ್ನು ಮೆಗಾಸ್ಪೋರ್ ಅಂತ ಕರೀತಾರೆ, ಮೆಗಾಸ್ಪೋರ್. Okay, so some of the majority of the pteridophytes, they are homosporous, they produce the same kind of spores,
But some of the pteridophytes, they are heterosporous. They produce two different types of spores. ಒಂದು microspore, ಇನ್ನೊಂದು megaspore. Microspore is usually called as the male spore ಅಥವಾ the male gametophyte, and megaspore is usually referred as the female. ನೆನ್ಪಿಟ್ಕೊಳ್ಳಿ, ಸರಿನಾ? Examples, now for homospores we can take the example of fern, okay, and heterospores we can take the example of Selaginella and Salvinia. Okay, so this you have to remember, very very important. Homosporous condition or heterosporous condition, majority will be homosporous. ಗೊತ್ತಾಗ್ತಿದೆಯಾ? ಇವಾಗ ನೋಡಿ, ಬ್ರಯೋಫೈಟ್ಸ್ನಲ್ಲಿ ಮೇನ್ ಪ್ಲ್ಯಾಂಟ್ ಬಾಡಿ ಗ್ಯಾಮೆಟೋಫೈಟ್ ಇತ್ತು, ಹೌದಾ? ಲಿಸನ್ ಕೇರ್ಫುಲಿ. ಗ್ಯಾಮೆಟೋಫೈಟ್ ಪ್ಲ್ಯಾಂಟು ಗ್ಯಾಮೆಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತು. ಸ್ಪೆಷಲ್ ಸ್ಟ್ರಕ್ಚರ್ಸ್ ಯಾವುದಿತ್ತು? ಆಂಥಿರಿಡಿಯಮ್ ಆ್ಯಂಡ್ ಆರ್ಚಿಗೋನಿಯಮ್. Now during sexual reproduction, the antheridium produces the male gamete, archegonium produces the female gamete. The male and female gamete, they undergo fertilization, ಫಲೀಕರಣ process ಆಗಿ they will form the zygote, ಯುಗ್ಮಜ, diploid zygote, ಹೌದಾ? This zygote develops into sporophyte, and sporophyte stage produces the haploid spore. The spore germinates into again gametophyte. ಕನ್ಫ್ಯೂಸ್ ಮಾಡ್ಕೋಬಾರ್ದು, ಓಕೆ? ಇಲ್ಲೇನಾಗುತ್ತೆ ಅಂತಂದರೆ, ಪ್ಲ್ಯಾಂಟ್ ಲೈಫ್ ಸೈಕಲ್ಲು ಸ್ಟಾರ್ಟ್ ಆಗೋದನ್ನೇ ಸ್ಪೋರೋಫೈಟಿಕ್ ಸ್ಟೇಜ್ ಅಂದರೆ ಸ್ಪೋರ್ಗಳನ್ನೇ ಅದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ದಿಸ್ ಪ್ಲ್ಯಾಂಟ್ ಬಾಡಿ ವಿಚ್ ಈಸ್ ಇನ್ ಅ ಸ್ಪೋರೋಫೈಟಿಕ್ ಸ್ಟೇಜ್, ಇಟ್ ಪ್ರೊಡ್ಯೂಸಸ್ ದ ಸ್ಪೋರ್. ಅದು ಹೋಮೋಸ್ಪೋರೋ ಆಗ್ಬೋದು, ಹೆಟ್ರೋಸ್ಪೋರೋ ಆಗ್ಬೋದು, ಒಟ್ಟಿನಲ್ಲಿ ಅಲ್ಲಿ ಸ್ಪೋರ್ ಪ್ರೊಡಕ್ಷನ್ ಆಗುತ್ತೆ, ಹೌದಾ? ಇವಾಗ ಒಂದು ಸ್ಪೋರ್ ತಗೊಂಡ್ರೆ ಈ ಸ್ಪೋರು ಹ್ಯಾಪ್ಲಾಯ್ಡ್ ಇರುತ್ತೆ. Okay, try to understand this concept. Spore will be haploid in nature. Now this spore, it develops into a structure, okay, heart like structure. Now this is the gametophyte. Okay, now this gametophyte ಅಂದರೆ ಇದು ಏನನ್ನು ಪ್ರೊಡ್ಯೂಸ್ ಮಾಡಬೇಕು? ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬೇಕು. ಸೊ ಇದು ಮೇಲ್ ಗ್ಯಾಮೆಟ್ ಮತ್ತು ಫೀಮೇಲ್ ಗ್ಯಾಮೆಟ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಈ ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್ ಎರಡು ಫರ್ಟಿಲೈಸ್ ಆಗಿ ಝೈಗೋಟ್, ಅಂದರೆ ಇಲ್ಲಿ 2n ಆಯಿತು. ಸೊ ಇಲ್ಲಿ ಸ್ಪೋರ್ n ಇತ್ತು, ಝೈಗೋಟ್ 2n ಆಯಿತು. ಈ 2n ಇದ್ದಿದ್ದು ಏನಾಗುತ್ತೆ, ಮತ್ತೆ ಸ್ಪೋರೋಫೈಟ್ ಪ್ಲ್ಯಾಂಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಗೇನ್ ಈ ಸ್ಪೋರೋಫೈಟ್ ಪ್ಲ್ಯಾಂಟ್ನಲ್ಲಿ ಮತ್ತೆ ಸ್ಪೋರ್ಸ್ ಆಗ್ತವೆ. ಸ್ಪೋರ್ಸಿಂದ ಗ್ಯಾಮೆಟೋಫೈಟ್ ಆಗುತ್ತೆ, ಗ್ಯಾಮೆಟೋಫೈಟಿಂದ ಝೈಗೋಟಿಂದ. ಸೊ ಇಲ್ಲಿಯೂ ಕೂಡ ಒಂದು ಸ್ಪೋರೋಫೈಟಿಕ್ ಸ್ಟೇಜ್, ಒಂದು ಗ್ಯಾಮೆಟೋಫೈಟಿಕ್ ಸ್ಟೇಜ್. ಬ್ರಯೋಫೈಟ್ಸ್ನಲ್ಲೂ ಹಾಗೆ ಇತ್ತಲ್ಲ, ಬಟ್ ಅಲ್ಲಿ ಫಸ್ಟ್ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಇತ್ತು, ಆಮೇಲೆ ಅದು ಸ್ಪೋರೋಫೈಟ್ ಆಗ್ತಾ ಇತ್ತು. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಅಪೋಸಿಟ್, ಫಸ್ಟು ಸ್ಪೋರೋಫೈಟಿಕ್ ಸ್ಟೇಜ್ನಲ್ಲಿದೆ, ಅದು ಗ್ಯಾಮೆಟೋಫೈಟ್ ಆಗುತ್ತೆ, ಮತ್ತೆ ಸ್ಪೋರೋಫೈಟ್ ಮತ್ತೆ ಗ್ಯಾಮೆಟೋಫೈಟ್. ಸೊ ಬ್ರಯೋಫೈಟ್ಸ್ಗಳಲ್ಲಿ ಗ್ಯಾಮೆಟೋಫೈಟಿಂದ ಸ್ಟಾರ್ಟ್ ಆಗಿ ಅದು ಸ್ಪೋರೋಫೈಟ್ ಸ್ಟೇಜಿಗೆ ಹೋಗಿ ಮತ್ತೆ ಗ್ಯಾಮೆಟೋಫೈಟ್ ಆಗ್ತಾ ಇತ್ತು, ಎಲ್ಲಿ? ಬ್ರಯೋಫೈಟ್ಸ್ಗಳಲ್ಲಿ. ಬಟ್ ಇಲ್ಲೇನಾಗುತ್ತೆ, ಇಲ್ಲಿ ಸ್ಪೋರೋಫೈಟಿಕ್ ಸ್ಟೇಜ್ನಲ್ಲಿದೆ, ಅದು ಗ್ಯಾಮೆಟೋಫೈಟ್ ಆಗುತ್ತೆ ಮತ್ತೆ ಸ್ಪೋರೋಫೈಟ್ ಆಗುತ್ತೆ. Okay, don't get confused. Okay, so this is about the general features of pteridophytes. Very very important point is, first time, the vascular tissue development, xylem and phloem. Strobilus and cone word, this is very important, and homosporous and heterosporous. So illi same kind of spores will be produced, illi different kind of spores will be produced, right? Now next we'll take some economic importance of these pteridophytes. ಸೊ ನಾವು ಬ್ರಯೋಫೈಟ್ಸ್ ಮತ್ತು ಆಲ್ಗೆಗಳಲ್ಲಿಯೂ ಕೂಡ ಎಕನಾಮಿಕ್ ಇಂಪಾರ್ಟೆನ್ಸನ್ನು ಸ್ಟಡಿ ಮಾಡಿದ್ವಿ, ಹೌದಾ? ಸೊ ಇಲ್ಲಿ ನೀವು ಎಕನಾಮಿಕ್ ಇಂಪಾರ್ಟೆನ್ಸ್ ತಗೊಂಡ್ರೆ, these pteridophytes, they can be used as medicinal purpose. Okay, now for certain species of pteridophytes, they are used in curing fever or even asthma and even cold. ಸೊ ಈ ಆಯುರ್ವೇದಗಳಲ್ಲಿ ಈ ಟೆರಡೋಫೈಟ್ಸ್, ಕೆಲವೊಂದು ಟೆರಡೋಫೈಟ್ಸ್ಗಳನ್ನು ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ಸೆಕೆಂಡ್ ಒನ್, ದೀಸ್ ಟೆರಡೋಫೈಟ್ಸ್, ದೇ ಆರ್ ಯೂಸ್ಡ್ ಆಸ್ ಸಾಯಿಲ್ ಬೈಂಡರ್ಸ್. This is also very very important. What do you mean by soil binders? Now ಬ್ರಯೋಫೈಟ್ಸ್ಗಳಲ್ಲಿ the ಬ್ರಯೋಫೈಟ್ಸ್, they prevent soil erosion. ಈ ಮಣ್ಣಿನ ಸವೆತವನ್ನು ಅವು ಕಡಿಮೆ ಮಾಡ್ತವೆ ಅಂತ ಕಲ್ತಿದ್ವಲ್ಲೇ, ಅದೇ ಸೇಮ್ ಪಾಯಿಂಟ್ ಇಲ್ಲಿ. ಈ ಟೆರಡೋಫೈಟ್ಸ್ಗಳನ್ನು ಏನು ಮಾಡ್ತಾರೆ, ಯಾವ ಜಾಗದಲ್ಲಿ ಜಾಸ್ತಿ ಮಣ್ಣಿನ ಸವೆತ ಇರುತ್ತೋ, ಮಳೆಯಿಂದಾಗಿ ಎಲ್ಲಿ ಮಣ್ಣು ಜಾಸ್ತಿ ಕೊಚ್ಕೊಂಡು ಹೋಗ್ತಾ ಇರುತ್ತೋ
ಅಲ್ಲಿ ಯೂಶ್ವಲಿ ಈ ಟೆರಡೋಫೈಟ್ಸ್ಗಳನ್ನು ಬೆಳೆಸ್ತಾರೆ. ಅಂದರೆ ಅವು ಈ ಟೆರಡೋಫೈಟ್ಸ್ ಎಲ್ಲಿರ್ತಾವಲ್ಲ ಅಲ್ಲಿ ಅವು ಮಣ್ಣನ್ನು ಬೈಂಡ್ ಮಾಡಿ ಅಂದರೆ ಫಿಕ್ಸಿಂಗ್ ಆಗಿ ಅವು ಅಲ್ಲೇ ಆ ಮಣ್ಣನ್ನು ಹಿಡಿದಿಟ್ಕೋತವೆ. ಸೊ pteridophytes, they can be used as medicinal purpose, or important, they are used as soil binders to prevent soil erosion. And third one, these pteridophytes, they are also used as ornamental purpose. And what are these ornamental purpose? ಈ ಫ್ಲವರ್ ಬುಕ್ಕೆಗಳನ್ನು ತೊಗೊಂಡ್ರೆ ನಾವು ಯೂಶ್ವಲಿ ಅಲ್ಲಿ ಫರ್ನ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ ಫರ್ನ್ ಅಂದರೆ ಅದು ಯಾವ ಪ್ಲ್ಯಾಂಟು? ಅದು ಟೆರಡೋಫೈಟ್. ಸೊ ದೆರ್ ಆರ್ 3 ಮೇನ್ ಇಂಪಾರ್ಟೆಂಟ್ ಯೂಸಸ್ ಆಫ್ ಟೆರಡೋಫೈಟ್ಸ್. ಫಸ್ಟ್ ಒನ್ medicinal purpose, second one very important soil binders, and third one it is ornamental purpose. Okay, especially in making the flower bouquets, right? Now next we'll take the 4 different classes of pteridophytes. So ಈ pteridophytes 4 ವಿಧವಾಗಿ ಇರ್ತವೆ, 4 different types, and those we'll study now. Okay, so there are 4 different types of classes in pteridophytes. The first one is called as Psilopsida. Psilopsida, ಪಿ ಸೈಲೆಂಟ್. ಇಲ್ಲಿ ನಾವು ಟೆರಡೋಫೈಟ್ ಅಂತೀವಲ್ಲ, ಸೊ ಇಲ್ಲಿ ಪಿ ಸೈಲೆಂಟ್ ಆಗಿದೆ, ಸೇಮ್ ವಾಯ್ಸ್. ಸೈಲೋಪ್ಸಿಡಾ. ಸೆಕೆಂಡ್ ಒನ್ ಲೈಕೋಪ್ಸಿಡಾ, ಲೈಕೋಪ್ಸಿಡಾ. ಆ್ಯಂಡ್ ಥರ್ಡ್ ಒನ್ ಈಸ್ ಸ್ಪಿನೋಪ್ಸಿಡಾ. ಆ್ಯಂಡ್ ಫೋರ್ತ್ ಒನ್ ಈಸ್ ಟೆರೋಪ್ಸಿಡಾ. So these are the 4 different types, 4 different classes of pteridophytes: Psilopsida, Lycopsida, Spinopsida and Pteropsida. ಇದಕ್ಕೆ ನೀವು ಎಕ್ಸಾಂಪಲ್ಸ್ಗಳನ್ನು ಸ್ವಲ್ಪ ಇಲ್ಲಿ ನೆನ್ಪಿಟ್ಕೋಬೇಕು. ಈ ಸೈಲೋಪ್ಸಿಡಾಗೆ ಎಕ್ಸಾಂಪಲ್ ತುಂಬ ಈಸಿ. ಹೆಂಗೆ ನೆನ್ಪಿಟ್ಕೋಬೋದು ಅಂದರೆ ಇಲ್ಲಿವರೆಗೂ ಸೇಮ್ ವರ್ಡ್ ಬರೀರಿ. ಇಟ್ ಈಸ್ ಸೈಲೋಟಮ್. ಸೊ TUM ಅಷ್ಟೇ, ಇಲ್ಲಿ ಈ ಸಿಡಾ ತೆಗೆದು ಇಲ್ಲಿ ನೀವು ಟಮ್ ಅಂತ ಯೂಸ್ ಮಾಡಬೇಕು. ಸೊ ಸೈಲೋಪ್ಸಿಡಾಗೆ ಎಕ್ಸಾಂಪಲ್ ಸೈಲೋಟಮ್. ನೋ ದಿಸ್ ಈಸ್ ದ ಒನ್ ಟೈಪ್ ಆಫ್ ಟೆರಡೋಫೈಟ್. ಲೈಕೋಪ್ಸಿಡಾಕ್ಕೆ ಅಗೇನ್ ವೆರಿ ಈಸಿ ಟು ರಿಮೆಂಬರ್, ಲೈಕೋಪೋಡಿಯಮ್. ಲೈಕೋಪೋಡಿಯಮ್ ಎಕ್ಸಾಂಪಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಇದೆ ಮತ್ತು ಟೆಕ್ಸ್ಟ್ ಬುಕ್ನಲ್ಲೂ ಇದೆ. ಲೈಕೋಪ್ಸಿಡಾ ಎಕ್ಸಾಂಪಲ್ ಲೈಕೋಪೋಡಿಯಮ್. ಓಕೆ, ಆ್ಯಂಡ್ ಅನದರ್ ಎಕ್ಸಾಂಪಲ್ ಈಸ್ ಸಿಲಾಜಿನೆಲ್ಲಾ. ಸಿಲಾಜಿನೆಲ್ಲಾ. ನೆಕ್ಸ್ಟ್ ಒನ್ ಸ್ಪಿನಾಪ್ಸಿಡಾಕ್ಕೆ ಎಕ್ಸಾಂಪಲ್ ಯಾವುದು ಅಂತಂದರೆ ಇಕ್ವಿಸಿಟಮ್. ರೈಟ್, ಇಕ್ವಿಸಿಟಮ್ ಎಲ್ಲಿ ಕಲ್ತ್ವಿ? ಇಕ್ವಿಸಿಟಮ್ ಹೆಸರು ನಾವು ಸ್ಟೊಬೈಲಸ್ ಅಥವಾ ಕೋನ್ಸ್ಗಳಲ್ಲಿ ಈ ಇಕ್ವಿಸಿಟಮ್ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಟೆರಾಪ್ಸಿಡಾಕ್ಕೆ ಎಕ್ಸಾಂಪಲ್ ಅಡಿಯಾಂಟಮ್. ಅಡಿಯಾಂಟಮ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಟೆರೀಸ್. ಸೊ ದೀಸ್ ಆರ್ 4 ಡಿಫ್ರೆಂಟ್ ಕ್ಲಾಸಸ್ ಆಫ್ ಟೆರಡೋಫೈಟ್. ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡಿ ಗೊತ್ತಾಗುತ್ತೆ. ಓಕೆ, ಸೊ ವಿ ಹ್ಯಾವ್ ಸ್ಟಡೀಡ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಟೆರಡೋಫೈಟ್ಸ್. ಅದಾದಮೇಲೆ economic importance of pteridophytes and 4 different classes of pteridophytes. Now next we'll study the life cycle, which is very very important. Now just a minute. Now we'll study the life cycle of these pteridophytes. ಅಂದರೆ ನಮಗಿದು ಫುಲ್ ಕಾನ್ಸೆಪ್ಟು ನೀಟಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ಟೆರಡೋಫೈಟ್ಸ್ಗಳಲ್ಲಿ ನಾನು 2 ರೀತಿ ಅಂತ ಹೇಳಿದೆ, ಒಂದು ಹೋಮೋಸ್ಪೋರಸ್ ಮತ್ತು ಒಂದು ಹಿಟೆರೋಸ್ಪೋರಸ್. ನಾವು ವಿಲ್ ಟೇಕ್ ದ ಎಕ್ಸಾಂಪಲ್ ಆಫ್ ಹೋಮೋಸ್ಪೋರಸ್. ಎಕ್ಸಾಂಪಲ್ ಯಾವುದು? ಫರ್ನ್. ಹೌದಾ, ಈ ಫರ್ನ್ ನಾವು ಎಲ್ಲಿ ಯೂಸ್ ಮಾಡ್ತೇವೆ? ಈ ಫ್ಲವರ್ ಬುಕ್ಕೆಗಳಲ್ಲಿ ಕೂಡ ಯೂಸ್ ಮಾಡ್ತೇವೆ. ಈ ಫರ್ನ್ ಪ್ಲ್ಯಾಂಟನ್ನ ತೊಗೊಂಡ್ರೆ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲೂ ಇದೆ, ಈ ಥರ ಇರುತ್ತೆ. ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಫರ್ನ್. Right, now these are the leaves. ಸರಿನಾ? ಕೆಳಗಡೆ ಈ ಥರ ರೂಟ್ಸ್ ಇರ್ತವೆ. ನಾವು ದೀಸ್ ಆರ್ ದ ರೂಟ್ಸ್, ಟ್ರೂ ರೂಟ್ಸ್, ಬಿಕಾಸ್ ದೇ ಹ್ಯಾವ್ xylem and phloem.
If you take the structure of a fern, it will be having a horizontal stem which is called as a rhizoid. What do you mean by rhizoid? Stem usually erect ಆಗಿ ಬೆಳೆಯುತ್ತೆ, ಹೌದಾ? ಈ ಫರ್ನ್ಸ್ಗಳಲ್ಲಿ ಸ್ಟೆಮ್ಮು ಹಾರಿಜಾಂಟಲ್ ಆಗಿ ಬೆಳೀತಾ ಇರುತ್ತೆ. ಈ ಹಾರಿಜಾಂಟಲ್ ಸ್ಟೆಮ್ಮಿಗೆ ರೈಸಾಯ್ಡ್ ಅಂತ ಕರಿತೀವಿ. ಅದು ಕೆಳಗಡೆ ರೂಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಮೇಲ್ಗಡೆ ಈ ಲೀಫಿ ಸ್ಟ್ರಕ್ಚರ್ ಇಟ್ ಇಸ್ ಕಾಲ್ಡ್ ಆಸ್ ಸ್ಪೋರೋಫಿಲ್, ಈ ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಫರ್ನ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಹೋಮೋಸ್ಪೋರಸ್. ಸೊ ಇಲ್ಲಿ ಬೆಳೆಯುವಂತಹ ಸ್ಪೋರ್ಗಳು ಒಂದೇ ರೀತಿಯಾಗಿ ಇರ್ತವೆ, ಸಿಮಿಲರ್ ಕೈಂಡ್ ಇರ್ತವೆ, ಹೌದಾ? ಯೂಶ್ವಲಿ ಈ ಪ್ಲ್ಯಾಂಟ್ ತೊಗೊಂಡ್ರೆ ಈ ಲೀಫ್ ಇದೆಯಲ್ಲ, ಈ ಲೀಫ್ ಕೆಳಗಡೆ ಇದು ಒಂದು ಲೀಫ್ ನಾನು ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ. ಸೊ ಈ ಲೀಫ್ದು ಇದು ಮೇಲ್ಗಡೆ ಡಾರ್ಸಲ್ ಸರ್ಫೇಸ್ ಅಲ್ಲ, ವೆಂಟ್ರಲ್ ಲೀಫ್ ಕೆಳಗಡೆ ನೋಡಿದರೆ ಈ ಥರ ಸ್ಪೆಷಲ್ ರೌಂಡ್ ಸ್ಟ್ರಕ್ಚರ್ಸ್ ಇರ್ತವೆ. ಓಕೆ, ನಾವು ವಾಟ್ ಆರ್ ದೀಸ್ ಆರ್ ಸ್ಪೊರಾಂಜಿಯಾ. ಸ್ಪೊರಾಂಜಿಯಾ ಅಂದರೆ ಏನು ರಿಕಾಲ್ ಮಾಡ್ಕೊಳ್ಳಿ. ಈ ಮೇನ್ ಪ್ಲ್ಯಾಂಟ್ ಬಾಡಿ ಸ್ಪೋರೋಫೈಟ್ ಇರುತ್ತೆ. ಸ್ಪೋರೋಫೈಟ್ ಇದ್ದಿದ್ದು ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಪೆಷಲ್ ಸ್ಟ್ರಕ್ಚರ್ಸ್ಗಳನ್ನು ಹೊಂದಿರ್ತವೆ. ಆ ಸ್ಟ್ರಕ್ಚರಿಗೆ ನಾವು ಸ್ಪೊರಾಂಜಿಯಾ ಅಂತ ಕರಿತೀವಿ. ಈ ಸ್ಪೊರಾಂಜಿಯಾ ಏನು? ಡಿಪ್ಲಾಯ್ಡ್, ನೆನ್ಪಿಟ್ಕೊಳ್ಳಿ, ಸರಿನಾ? ಯಾಕಂದರೆ ಅದು ಡಿಪ್ಲಾಯ್ಡ್ ಪ್ಲ್ಯಾಂಟಲ್ಲೇ ಬೆಳೀತಾ ಇದೆ. ಈ ಸ್ಪೊರಾಂಜಿಯಾನಲ್ಲಿ ಸ್ಪೋರ್ ಮದರ್ ಸೆಲ್ಸ್ ಇರ್ತವೆ, ಸ್ಪೋರ್ ಮದರ್ ಸೆಲ್ಸ್. ಓಕೆ, ಆ್ಯಂಡ್ ಇವು ಕೂಡ ಡಿಪ್ಲಾಯ್ಡ್. ಈ ಸ್ಪೋರ್ ಮದರ್ ಸೆಲ್ಸ್ ದೇ ಅಂಡರ್ಗೋ ಮಿಯೋಸಿಸ್. ಸೊ ಇಲ್ಲಿ ಕ್ರೋಮೋಸೋಮ್ ನಂಬರ್ ಏನಾಗಬೇಕು ಇವಾಗ? 2n ಇರೋದು n ಆಗಬೇಕು. ಸೊ ಸ್ಪೋರ್ಸ್ ದೇ ವಿಲ್ ಬಿ ಹೆಪ್ಲಾಯ್ಡ್. ಗೊತ್ತಾಗ್ತಿದೆಯಾ? ಸೊ ದ ಡಿಪ್ಲಾಯ್ಡ್ ಸ್ಪೋರೋಫೈಟ್, ದ ಪ್ಲ್ಯಾಂಟ್ ಬಾಡಿ ಪ್ರೊಡ್ಯೂಸಸ್ ದ ಹೆಪ್ಲಾಯ್ಡ್ ಸ್ಪೋರ್ಸ್. ಈ ಸ್ಪೋರ್ಸ್ಗಳು ಏನಾಗ್ತವೆ? Now these are the spore-like structures. Now these spores they will be carried along with the air currents. ಇವು ಗಾಳಿಯ ಮೂಲಕ ಹೊರಗಡೆ ಬಂದು ಕೆಳಗಡೆ ಸುಟೇಬಲ್ ಸಬ್ಸ್ಟ್ರಾಟಮ್, ಸುಟೇಬಲ್ ಸಾಯಿಲ್ ಇತ್ತು, ಮಾಯಿಸ್ಟ್ ಎನ್ವಿರಾನ್ಮೆಂಟ್ ಇತ್ತು ಅಂತಂದರೆ these spores they will germinate into a gametophyte, and in case of pteridophytes the gametophyte will be something like this, heart-like structure. Okay, it is made up of many cells, multicellular. Okay, now this will be the structure of gametophyte. Okay, now why I am drawing this picture completely? Because in case of bryophytes ಅಲ್ಲಿಯೂ ಕೂಡ ಒಂದು ಗ್ಯಾಮೆಟೋಫೈಟಿಕ್ ಸ್ಟೇಜ್ ಇತ್ತು, ಒಂದು ಸ್ಪೋರೋಫೈಟಿಕ್ ಸ್ಟೇಜ್ ಇತ್ತು. ಬಟ್ ಅಲ್ಲಿ ಈ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಡಾಮಿನೆಂಟ್ ಆಗಿ ಈ ಗ್ಯಾಮೆಟೋಫೈಟಿಕ್ ಸ್ಟೇಜ್ ಮೇಲ್ಗಡೆ ಸ್ಪೋರೋಫೈಟು ಡಿಪೆಂಡೆಂಟ್ ಆಗಿತ್ತು, ಹೌದಾ? ಬಟ್ ಇಲ್ಲೇನಾಗುತ್ತೆ? ಸ್ಪೋರೋಫೈಟ್ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ಗ್ಯಾಮೆಟೋಫೈಟ್ ಈಸ್ ಇಂಡಿಪೆಂಡೆಂಟ್. ಇವು ಒಂದ್ರ ಮೇಲೆ ಒಂದು ಇನ್ನು ಏನಂತಾರೆ ಪರಾವಲಂಬಿಗಳು ಅಲ್ಲ. ಯಾಕಂತಂದರೆ ಇದೇನು ಗ್ಯಾಮೆಟೋಫೈಟ್ ಇದೆಯಲ್ಲ, ದಿಸ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಮಲ್ಟಿಸೆಲ್ಯುಲರ್, ಬಟ್ ಇಟ್ ಈಸ್ ಫೋಟೋಸಿಂಥೆಟಿಕ್ ಇನ್ ನೇಚರ್. ಟ್ರೈ ಟು ರಿಮೆಂಬರ್. In case of pteridophytes, this is the sporophytic plant and this is the gametophytic stage. Now this is small and multicellular and it is photosynthetic in nature. Therefore it is not dependent on the sporophyte. ಅದು ಆಹಾರಕ್ಕಾಗಲಿ ಅಥವಾ ಶೆಲ್ಟರಕ್ಕಾಗಲಿ ಸ್ಪೋರೋಫೈಟಿಕ್ ಪ್ಲ್ಯಾಂಟ್ಗಳ ಮೇಲೆ ಅವು ಡಿಪೆಂಡೆಂಟ್ ಆಗಿರಲ್ಲ. ಸೊ ಸ್ಪೋರ್ ಇದೆ, ಸ್ಪೋರಿಂದ ಒಂದು ಗ್ಯಾಮೆಟೋಫೈಟ್ ಇಲ್ಲಿ ಬೆಳೀತು. ಸೊ ಇದೇನಿದು ಗ್ಯಾಮೆಟೋಫೈಟ್. ದಿಸ್ ಈಸ್ ಕಾಲ್ಡ್ ಆಸ್ ಪ್ರೋಥ್ಯಾಲಸ್. ಪ್ರೋಥ್ಯಾಲಸ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ಪ್ರೋಟೋನಿಮಾ. ನಾ ಅಗೇನ್ ಆ್ಯಂಡ್ ಅಗೇನ್ ಎಲ್ಲ ವರ್ಡ್ಸ್ನು ರಿಪೀಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದು ಅಂತ. ಬ್ರಯೋಫೈಟ್ಸ್ನಲ್ಲಿ ನಾವು ಪ್ರೋಟೋನಿಮಾ ಅಂತ ಕಲ್ತಿದ್ವಿ, ನೆನಪಿದೆಯಾ? ಮಾಸ್ ಲೈಫ್ ಸೈಕಲ್ನಲ್ಲಿ ಸ್ಪೋರಿಂದ ಒಂದು ಪ್ರೋಟೋನಿಮಾ ಬರುತ್ತೆ, ಕ್ರೀಪಿಂಗ್ ಇರುತ್ತೆ, ಆ ಪ್ರೋಟೋನಿಮಾಯಿಂದ ಲೀಫ್ ಬೆಳಿತಾವೆ ಅಂತ ಕಲ್ತಿದ್ವಿ, ಅದು ಬೇರೆ. ಇಲ್ಲೇನಾಗುತ್ತೆ? ಸ್ಪೋರಿಂದ ಒಂದು ಸ್ಪೆಷಲ್ ಹಾರ್ಟ್ ಲೈಕ್ ಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಇದೇನಿದು ಗ್ಯಾಮೆಟೋಫೈಟ್ ಅಂದರೆ ಇದು ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಮುಂದೆ. ಆ ಸ್ಪೆಷಲ್ ಸ್ಟ್ರಕ್ಚರಿಗೆ ನಾವು ಪ್ರೋಥ್ಯಾಲಸ್ ಅಂತ ಕರಿತಾ ಇದ್ದೀವಿ. ಈ ಪ್ರೋಥ್ಯಾಲಸ್ ಫುಲ್ ಕಂಪ್ಲೀಟಾಗಿ ಡೆವಲಪ್ ಆಯಿತು ಅಂತಂದರೆ ಇದ್ರ ಒಳಗಡೆ ಗ್ಯಾಮೆಟ್ಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಪೆಷಲ್ ಸ್ಟ್ರಕ್ಚರ್ಸ್ ಡೆವಲಪ್ ಆಗ್ತಾ ಹೋಗ್ತವೆ. ಹೆಂಗಿರ್ತವೆ ಅಂತಂದರೆ ಇಲ್ಲಿ anterior end. Okay, now this is the posterior end. So different shape ತೆಗಿತಾ ಇದ್ದೀನಿ, and again they will be having root like structures. Now this will be the matured prothallus, completely developed prothallus. So ಇಲ್ಲಿಯೂ ಕೂಡ ಸ್ಟ್ರಕ್ಚರ್ಸ್, ಸ್ಪೆಷಲ್ ಸ್ಟ್ರಕ್ಚರ್ಸ್, ಸೆಕ್ಸ್ ಆರ್ಗನ್ಸ್, ಇದು ಕೂಡ ಸೆಕ್ಸ್ ಆರ್ಗನ್. ಈ ಮೇಲ್ಗಡೆ ಇದೆಯಲ್ಲ ಇದನ್ನು
ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಕರೀತಾರೆ, ಕೆಳಗಡೆ ಇರೋದನ್ನು ಮೇಲ್ ಸೆಕ್ಸ್ ಆರ್ಗನ್ ಅಂತ ಕರೀತಾರೆ. ಸೊ male sex organ and female sex organ, they are developing on the prothallus structure. ಇಷ್ಟು ಗೊತ್ತಾಗ್ತಾ? ನೆಕ್ಸ್ಟ್ ಬ್ರಯೋಫೈಟ್ನಲ್ಲಿ ಈ ವರ್ಡ್ ಕಲ್ತಿದ್ವಿ ನಾವು. ಫಿಮೇಲ್ ಸೆಕ್ಸ್ ಆರ್ಗನ್ ಅಥವಾ ಫಿಮೇಲ್ ಗ್ಯಾಮೆಟೋಫೈಟಿಗೆ ನಾವು ಆರ್ಚಿಗೋನಿಯಮ್ ಅಂತ ಕರೆದಿದ್ವಿ, ಹೌದಾ? ಸೊ ಐ ವಿಲ್ ರೈಟ್ ಹಿಯರ್ ಆರ್ಚಿಗೋನಿಯಾ. ಓಕೆ, ಇದೇನಿದು ಮೇಲಿತ್ತು ಅಂತಂದರೆ ಇದು ಆಂಥಿರಿಡಿಯಾ, ಹೌದಾ? ಸೊ ಈ ಪ್ರೋಥ್ಯಾಲಸ್ ಮೇಲೆ ಗ್ಯಾಮೆಟೋಫೈಟಿಕ್ ಪ್ಲಾಂಟ್ ಮೇಲೆ ಮೇಲ್ ಆ್ಯಂಡ್ ಫಿಮೇಲ್ ಸೆಕ್ಸ್ ಆರ್ಗನ್ಸ್ ಡೆವಲಪ್ ಆಗ್ತವೆ. ಫಿಮೇಲನ್ನು ನಾವು ಆರ್ಚಿಗೋನಿ ಅಂತ ಕರಿತೀವಿ, ಮೇಲನ್ನು ಆಂಥಿರಿಡಿಯಾ ಅಂತ ಕರಿತೀವಿ. ನೆಕ್ಸ್ಟ್ ಇದನ್ನು ಇಲ್ಲಿ ತಗೊಳ್ಳೋಣ. ಈ ಆಂಥಿರಿಡಿಯಾ ಏನು ಮಾಡುತ್ತೆ ಅಂತಂದರೆ ಇಟ್ ಪ್ರೊಡ್ಯೂಸಸ್ ದ ಆಂಥಿರೋಜಾಯ್ಡ್ಸ್, ಹೌದಾ? ಆರ್ಚಿಗೋನಿಯಾ ಅಂದರೆ ಏನು? ಇದು ಎಗ್ ಇದ್ದಂಗೆ, ಗೊತ್ತಾಗ್ತಿದೆಯಾ? ಸೊ ಮೇಲ್ ಗ್ಯಾಮೆಟ್ ಆ್ಯಂಡ್ ಫಿಮೇಲ್ ಗ್ಯಾಮೆಟ್. ನಾವು ಇಲ್ಲಿ ಈ ಆಂಥಿರೋಜಾಯ್ಡ್ಸ್ ಇದಾವಲ್ಲ, ಈ ಥರ ಬೈಫ್ಲಾಜೆಲೇಟ್ ಸ್ಟ್ರಕ್ಚರ್ಸ್ ಇರ್ತಾವಲ್ಲ, ಸೊ ಈ ಆಂಥಿರೋಜಾಯ್ಡ್ಸು ಎಗ್ ಒಳಗಡೆ ಹೋಗ್ತವೆ, ಅಂದರೆ ಈ ಆರ್ಚಿಗೋನಿಯಾ ಒಳಗಡೆ ಹೋಗ್ತವೆ. ಸೊ ಆರ್ಚಿಗೋನಿಯಾ ಹೆಂಗಿತ್ತು? ಇಲ್ಲಿ ಒಳಗಡೆ ಎಗ್ ಇತ್ತು, ಹೌದಾ? ನಾವು ಆಲ್ ದೀಸ್ ಆಂಥಿರೋಜಾಯ್ಡ್ಸ್ ಡ್ಯೂರಿಂಗ್ ಫರ್ಟಿಲೈಸೇಷನ್ they will swim, again water is required here, so they will swim and enter the archegonia. so archegonia ಒಳಗಡೆ ಏನಿದೆ? ಎಗ್ ಇದೆ. ಸೊ ಈ ಆಂಥಿರೋಜಾಯ್ಡ್ಸು ಅಂದರೆ ಗಂಡು ಲಿಂಗಾನು ಈ ಎಗ್ಗಿನ ಜೊತೆ ಫ್ಯೂಸ್ ಆಯಿತು ಅಂದರೆ ಫರ್ಟಿಲೈಸೇಷನ್ ಆಗಿ ಅಲ್ಲಿ ಏನು ಫಾರ್ಮೇಷನ್ ಆಗಬೇಕು? ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಹೌದಾ? ಇದು ಆರ್ಚಿಗೋನಿಯಮ್ ಅಲ್ಲೇ ಇರುತ್ತೆ, ಒಳಗಡೆ ಎಗ್ ಇರೋದು ಇವಾಗ ಝೈಗೋಟ್ ಆಗಿ ಕನ್ವರ್ಟ್ ಆಗುತ್ತೆ, ಸರಿನಾ? ನಾವು ಇಲ್ಲಿ ಏನು ಕ್ರೋಮೋಸೋಮ್ ನಂಬರ್ ಡಿಪ್ಲಾಯ್ಡ್ ಆಯಿತು. ಸೊ ಇಲ್ಲಿ ಇದು ಹೆಪ್ಲಾಯ್ಡ್, ಎಗ್ ಈಸ್ ಆಲ್ಸೋ ಹೆಪ್ಲಾಯ್ಡ್, ಇಲ್ಲಿ ಫಲೀಕರಣ ಆಗಿದ್ದಕ್ಕೆ ಡಿಪ್ಲಾಯ್ಡ್ ಆಯಿತು. ಸೊ ಝೈಗೋಟ್ ಇಲ್ಲಿ ಫಾರ್ಮ್ ಆಯ್ತಲ್ಲ, ಈ ಸ್ಟ್ರಕ್ಚರಲ್ಲಿ ತೊಗೊಂಡ್ರೆ ಇಲ್ಲಿ ಆಂಥಿರಿಡಿಯಾಯಿಂದ ಆಂಥಿರೋಜಾಯ್ಡ್ಸ್ ಬಂದು ಅವು ನೀರಲ್ಲಿ ಸ್ವಿಮ್ ಮಾಡಿ ಆರ್ಚಿಗೋನಿಯಾ ಒಳಗಡೆ ಹೋಗಿ ಎಗ್ ಜೊತೆ ಫ್ಯೂಸ್ ಆಗಿ ದೇ ವಿಲ್ ಫಾರ್ಮ್ ಅ ಝೈಗೋಟ್ ಹಿಯರ್. ಸೊ ಇಲ್ಲಿ ಝೈಗೋಟ್ ಫಾರ್ಮೇಷನ್ ಆಗ್ತಾ ಇದೆ. ಈ ಝೈಗೋಟಿಂದ ಈ ಸ್ಟ್ರಕ್ಚರ್, ಈ ಝೈಗೋಟಿಂದ ಇಲ್ಲಿ ಹೊಸದಾಗಿ ಒಂದು ಸ್ಪೋರೋಫೈಟ್ ಸ್ಟೇಜ್ ಬೆಳೆಯುತ್ತೆ. ಓಕೆ, ಸ್ಪೋರೋಫೈಟ್, ಸರಿನಾ? ಈ ಸ್ಪೋರೋಫೈಟ್ ಎಲ್ಲಿಂದ ಬೆಳೆದಿದೆ? ಇಟ್ ಹ್ಯಾಸ್ ಡೆವಲಪ್ಡ್ ಫ್ರಮ್ ದ ಝೈಗೋಟ್. ಝೈಗೋಟ್ ಮೀನ್ಸ್ ಡಿಪ್ಲಾಯ್ಡ್. ಸೊ ಸ್ಪೋರೋಫೈಟ್ ಈಸ್ ಆಲ್ಸೋ ಡಿಪ್ಲಾಯ್ಡ್. ಸೊ ಕೆಳಗಡೆ ಪ್ರೋಥ್ಯಾಲಸ್ ಹಾಗೆ ಇದೆ, ಹಾರ್ಟ್ ಶೇಪ್ ಪ್ರೋಥ್ಯಾಲಸ್ ಹಾಗೆ ಇದೆ, ಮೇಲ್ಗಡೆ ಇಲ್ಲಿ ಸ್ಪೋರೋಫೈಟು ಬೆಳೀತಾ ಇದೆ. ಸೊ ಹಿಯರ್ ದೆರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಸ್ಪೋರೋಫೈಟ್. ಈ ಸ್ಪೋರೋಫೈಟ್ ಬೆಳೀಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಕೆಳಗಡೆ ಇರುವಂತಹ ಪ್ರೋಥ್ಯಾಲಸ್ ಸ್ಲೋಲಿ ಅದು ಡಿಸ್ಇಂಟಿಗ್ರೇಟ್, ಅಲ್ಲೇ ಅದು ಕೊಳೆತು ಸತ್ಬಿಡುತ್ತೆ. ಸೊ ಮೇಲ್ಗಡೆ ಸ್ಪೋರೋಫೈಟು ಬೆಳೀತಾ ಬೆಳೀತಾ ಇಂಡಿಪೆಂಡೆಂಟ್ ಆಗಿ ಈ ಥರ ಮ್ಯಾಚೂರ್ ಸ್ಪೋರೋಫೈಟಿಕ್ ಪ್ಲಾಂಟ್ಸ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಸ್ಪೋರೋಫೈಟ್ ಡಿಪ್ಲಾಯ್ಡ್ ಅದ. ಸೊ ದೇರ್ ಫೋರ್ ಹಿಯರ್ ಆಲ್ಸೋ ಇಟ್ ಈಸ್ ಡಿಪ್ಲಾಯ್ಡ್ ಇನ್ ನೇಚರ್. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಲೈಫ್ ಸೈಕಲ್, ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಸ್ಪೋರೋಫೈಟಿಕ್ ಪ್ಲಾಂಟಿಂದ ಲೈಫ್ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಸ್ಪೋರೋಫೈಟಿಕ್ ಪ್ಲಾಂಟ್ಸು ಸ್ಪೋರ್ಗಳನ್ನು ಪ್ರೊಡ್ಯೂಸ್ ಮಾಡುತ್ತೆ. ಒಂದೊಂದು ಸ್ಪೋರಿಂದ ಒಂದೊಂದು ಪ್ರೋಥ್ಯಾಲಸ್ ಹುಟ್ಕೊಳ್ಳುತ್ತೆ. ಪ್ರೋಥ್ಯಾಲಸ್ ಒಳಗಡೆ ಆರ್ಚಿಗೋನಿಯಾ ಮತ್ತು ಆಂಥಿರಿಡಿಯಾ ಬೆಳೀತವೆ. ಆಂಥಿರಿಡಿಯಾ, ಆರ್ಚಿಗೋನಿಯಾ at last ಅವು ಗ್ಯಾಮೆಟನ್ನು ಪ್ರೊಡ್ಯೂಸ್ ಮಾಡಿ there will be a fusion of gametes results in diploid zygote. Zygote develops into sporophyte. So sporophyte to spore, spore in the gametophyte, gametophyte in the zygote, zygote in the sporophyte. So again this is the example for alternation of generation. It starts with sporophytic generation, gametophytic generation, again sporophytic. But in case of pteridophytes, these two stages are independent. They are not dependent on for food, because both of these structures they can prepare their own food. So sporophytic stage is also photosynthetic, and gametophytic stage prothallus is also photosynthetic. Gotaita? So this is all about the life cycle. Now here we have taken fern which is a homosporous condition. ಅಂದರೆ ಇಲ್ಲಿ ಒಂದೇ ರೀತಿಯಾದಂತಹ ಸ್ಪೋರ್ಗಳ ಫಾರ್ಮೇಷನ್ ಆಗಿಬಿಡುತ್ತೆ. ಬಟ್ ಹೌ ಅಬೌಟ್ ಇನ್ ಕೇಸ್ ಆಫ್ ಹಿಟಿರೋಸ್ಪೋರಸ್? ಇದು ಕೂಡ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಈ ಹಿಟಿರೋಸ್ಪೋರಸ್ ಅಂತಂದರೆ ಇಲ್ಲಿ ಎರಡು ಥರ ಸ್ಪೋರ್ ಪ್ರೊಡ್ಯೂಸ್ ಆಗಬೇಕು, ಹೌದಾ? ಒಂದು ಮೈಕ್ರೋಸ್ಪೋರ್, ಅಂದರೆ ಅದು ಮೇಲ್ ಗ್ಯಾಮೆಟ್ ಇದ್ದಂಗೆ. ಇದು ಇನ್ನೊಂದು ಯಾವುದು? ಫೀಮೇಲ್ ಮೆಗಾಸ್ಪೋರ್, ಹೌದಾ? ಈ ಮೇಲ್ ಮೈಕ್ರೋಸ್ಪೋರಿಂದ ಮೇಲ್ ಪ್ರೋಥ್ಯಾಲಸ್ ಬೆಳೆಯುತ್ತೆ, ಇಲ್ಲಿ ಫಿಮೇಲ್ ಪ್ರೋಥ್ಯಾಲಸ್ ಬೆಳೆಯುತ್ತೆ.
ಸೊ ಇಲ್ಲಿ ಒಂದೇ ಪ್ರೋಥೆಲಸ್ ಮೇಲೆ ನಿಮಗೆ ಮೇಲ್ ಆ್ಯಂಡ್ ಫಿಮೇಲ್ ಸ್ಟ್ರಕ್ಚರ್ಸ್ ದೊರಕಿದ್ವಲ್ಲ, ಬಟ್ ಇಲ್ಲೇನಾಗುತ್ತೆ ಫಿಮೇಲ್ ಪ್ರೋಥ್ಯಾಲಸ್ ಬೇರೆ, ಮೇಲ್ ಪ್ರೋಥ್ಯಾಲಸ್ ಬೇರೆ. ಇಲ್ಲಿ ಆಂಥೆರಿಡಿಯಾ ಬೆಳೆಯುತ್ತೆ, ಇಲ್ಲಿ ಆರ್ಚಿಗೋನಿಯಾ. ಅಗೇನ್ ದೇ ವಿಲ್ ಫಾರ್ಮ್ ದ ಗ್ಯಾಮೆಟ್ಸ್ ಆ್ಯಂಡ್ ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಝೈಗೋಟ್ ಇಂದ ಮತ್ತೆ ಸ್ಪೋರೋಫೈಟ್. ಅಗೇನ್ ಲೈಫ್ ಸೈಕಲ್ ವಿಲ್ ಬಿ ಕಂಟಿನ್ಯೂಡ್. ಸೊ ಡಿಫ್ರೆನ್ಸಸ್ ಏನಾಯಿತು ಇಲ್ಲಿ? ಇನ್ ಕೇಸ್ ಆಫ್ ಹೋಮೋಸ್ಪೋರಸ್, from a single spore a prothallus is developed on which you can find both Antheridia and Archegonia. Try to understand this concept. But in case of Heterosporus, there will be two types of spores, male spore and female spore. Male spore will develop into male prothallus and female spore will develop into female prothallus. ಇದು ಆಂಥೆರೋಜಾಯ್ಡ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ಇದು ಎಗ್ಗನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅಲ್ಟಿಮೇಟ್ಲಿ ಅವೆರಡು ಫಲೀಕರಣ ಆಗಿ ಝೈಗೋಟ್ ಫಾರ್ಮ್ ಆಗಿ ಅಗೇನ್ ಇಟ್ ಫಾರ್ಮ್ಸ್ ಅ ಸ್ಪೋರೋಫೈಟ್. ಸೊ ಈ ಸ್ಟೇಜಲ್ಲಿ ಮಾತ್ರ ಡಿಫ್ರೆನ್ಸಸ್ ಇರುತ್ತೆ, ಹೋಮೋಸ್ಪೋರಸ್ ಆ್ಯಂಡ್ ಹಿಟೆರೋಸ್ಪೋರಸ್ ಕಂಡೀಷನ್. ರೆಸ್ಟ್ ಆಲ್ ಇಟ್ ರಿಮೇನ್ಸ್ ದ ಸೇಮ್, right? So this is all about the life cycle of pteridophytes. In this video we have completed general characters of pteridophytes, then economic importance of pteridophytes, 4 different classes of pteridophytes and life cycle of pteridophytes. Both the conditions you have to remember. ಅರ್ಥ ಆಗಲಿಲ್ಲ ಅಂತಂದರೆ ಈ ಪಾಯಿಂಟ್ಸನ್ನು ನೀವು ಡ್ರಾ ಮಾಡ್ತಾ ನೋಡ್ತಾ ಹೋಗಿ, ಅಂದರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಓಕೆ, ಹೋಮೋಸ್ಪೋರಸ್ ಇದ್ದರೆ ಒಂದೇ ಪ್ರೋಥ್ಯಾಲಸ್ ಮೇಲೆ ಎರಡು ಬೆಳೆದು ಬಿಡುತ್ತೆ. ಹಿಟೆರೋಸ್ಪೋರಸ್ ಇದ್ದರೆ ಮೇಲ್ ಮತ್ತು ಫಿಮೇಲ್ ಪ್ರೋಥ್ಯಾಲಸ್ ಬೇರೆ ಬೇರೆಯಾಗಿ ಬೆಳೆಯುತ್ತೆ, ಅಷ್ಟೇ ಡಿಫ್ರೆನ್ಸು. ಸರಿನಾ? ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಆಲ್ ದ 3 ಟೈಪ್ಸ್ ಆಫ್ ಕ್ರಿಪ್ಟೋಗ್ಯಾಮ್ಸ್ ಅಂತಂದರೆ ಸೀಡ್ಲೆಸ್ ಪ್ಲ್ಯಾಂಟ್ಸ್ ಅಂತ ಕಲ್ತಿದ್ವಲ್ಲ. ಆಲ್ಗೆ ಆಯಿತು, ಬ್ರಯೋಫೈಟ್ಸ್ ಆಯಿತು ಮತ್ತು ಟೆರಡೋಫೈಟ್ಸ್ ಆಯಿತು. ಇನ್ ದ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಟೇಕ್ ಹೌ ದೇರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಸೀಡ್ ಇನ್ ಕೇಸ್ ಆಫ್ ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್, ರೈಟ್? So we'll meet again in the next video with a new topic of gymnosperms. Till then, practice all these words and concept, revise ಮಾಡಿ ಅರ್ಥವಾಗುವವರೆಗೂ ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ, and we'll meet again. Till then, stay safe. Thank you for watching.